ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇಂದಿನ ಒಂದು ಸೆಷನ್ನಲ್ಲಿ ಕನ್ನಡ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಕನ್ನಡ ಸಂಧಿಗಳು ಎಂದರೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಕೂಡುವುದಕ್ಕೆ ಸಂಧಿ ಎಂದು ಹೆಸರು. ಈ ಸಂಧಿಗಳಲ್ಲಿ ಎರಡು ಪ್ರಕಾರಗಳು. ಅದರಲ್ಲಿ ಮೊದಲನೆಯದಾಗಿ ಕನ್ನಡ ಸಂಧಿ, ಎರಡನೆಯದು ಸಂಸ್ಕೃತ ಸಂಧಿ. ಕನ್ನಡ ಸಂಧಿ ಎರಡು ಅಕ್ಷರಗಳು ಸಂಧಿ ಕಾರ್ಯವು ಎರಡು ಕನ್ನಡ ಶಬ್ದಗಳ ನಡುವೆ ಏರ್ಪಟ್ಟರೆ ಅದನ್ನು ಕನ್ನಡ ಸಂಧಿ ಎಂದು ಕರೆಯುತ್ತೇವೆ. ಈ ಸಂಧಿಯನ್ನು ಪ್ರಕ್ರಿಯೆ ಇದೆಯಲ್ಲ, ಅದು ಎರಡು ಕನ್ನಡ ಶಬ್ದಗಳ ನಡುವೆ ಏರ್ಪಟ್ಟರೆ ಅದಕ್ಕೆ ನಾವು ಕನ್ನಡ ಸಂಧಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ, ನಾವು ಪ್ಲಸ್ ಎಲ್ಲ, ನಾವೆಲ್ಲ, ಶಾಲೆ ಪ್ಲಸ್ ಅಲ್ಲಿ, ಶಾಲೆಯಲ್ಲಿ. ಅದೇ ರೀತಿಯಾಗಿ ಕನ್ನಡ ಸಂಧಿಗಳನ್ನು ಮೂರು ಪ್ರಕಾರವಾಗಿ ವಿಭಾಗಿಸಲಾಗಿದೆ. ಅವುಗಳು ಯಾವೆಂದರೆ ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಅದೇ ರೀತಿಯಾಗಿ ಈ ಕನ್ನಡ ಸಂಧಿಗಳನ್ನು ಮತ್ತೆ ಸ್ವರಗಳು ಮತ್ತು ವ್ಯಂಜನಗಳ ಆಧಾರದ ಮೇಲೆ ಎರಡು ಪ್ರಕಾರಗಳಾಗಿ ಮಾಡುತ್ತಾರೆ. ಲೋಪ ಮತ್ತು ಆಗಮ ಸಂಧಿಗಳನ್ನು ನಾವು ಸ್ವರ ಸಂಧಿಗಳೆಂದು ಪರಿಗಣಿಸುತ್ತೇವೆ. ಅದೇ ರೀತಿಯಾಗಿ ಆದೇಶ ಸಂಧಿಯನ್ನು ವ್ಯಂಜನ ಸಂಧಿ ಎಂದು ಪರಿಗಣಿಸುತ್ತೇವೆ. ಸಂಸ್ಕೃತ ಸಂಧಿ. ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳಿಂದ ಸಂಸ್ಕೃತದ ಅನೇಕ ಶಬ್ದಗಳು ಬಂದು ಸೇರಿವೆ. ಈ ರೀತಿಯಲ್ಲಿ ಬಂದು ಸೇರಿದ ಸಂಸ್ಕೃತ ಶಬ್ದಗಳು ಕಾಲ ವಿಳಂಬವಿಲ್ಲದೆ ಕೂಡಿದಾಗ ಸಂಧಿ ಏರ್ಪಡುತ್ತದೆ. ಅಂದರೆ ನಮ್ಮ ಕನ್ನಡ ಭಾಷೆಗೆ ಬೇರೆ ಬೇರೆ ಭಾಷೆಗಳಿಂದ ಹಲವಾರು ಶಬ್ದಗಳು ಬಂದಿದ್ದಾವೆ. ಅದೇ ರೀತಿಯಾಗಿ ಸಂಸ್ಕೃತ ಶಬ್ದಗಳು ಕೂಡ ನಮ್ಮ ಕನ್ನಡದಲ್ಲಿ ನಾವು ನೋಡ್ತೀವಿ. ಈ ರೀತಿಯಾಗಿ ಕನ್ನಡ ಮತ್ತು ಸಂಸ್ಕೃತ ಶಬ್ದಗಳು ಸೇರಿ ಆಗುವಂಥ ಸಂಧಿಗಳನ್ನು ಸಂಸ್ಕೃತ ಸಂಧಿ ಎಂದು ಕರಿತೀವಿ. ಈ ಸಂಸ್ಕೃತ ಸಂಧಿಯ ಉದಾಹರಣೆ ನೋಡುವುದಾದ್ರೆ ಮಹಾ ಪ್ಲಸ್ ಆತ್ಮ, ಮಹಾತ್ಮ. ಸಂಸ್ಕೃತ ಸಂಧಿಯಲ್ಲಿ ಕೂಡ ಏನಿದ್ದಾವೆ, 7 ಪ್ರಕಾರಗಳಿದ್ದಾವೆ. ಇವುಗಳನ್ನು ಕೂಡ ಏನು ಮಾಡ್ತಾರೆ, ಕನ್ನಡ ಸಂಧಿಯನ್ನು ಯಾವ ರೀತಿಯಾಗಿ ಸ್ವರ ಮತ್ತು ವ್ಯಂಜನದ ಆಧಾರದ ಮೇಲೆ ಎರಡು ಪ್ರಕಾರ ಮಾಡಿದಾರಲ್ಲ, ಅದೇ ರೀತಿಯಾಗಿ ಇದನ್ನು ಸಂಸ್ಕೃತ ಸಂಧಿಯಲ್ಲಿ ಕೂಡ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಅಂತ ವಿಭಾಗ ಮಾಡಿದ್ದಾರೆ. ಈಗ ನಾವು ಕನ್ನಡ ಸಂಧಿಯಲ್ಲಿ ಪ್ರಮುಖವಾಗಿ 3 ವಿಧಗಳುಂಟು. ಅವುಗಳಲ್ಲಿ ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ನಾನು ನಿಮಗೆ ಮೊದಲನೇ ಹೇಳಿದ ಹಾಗೆ ಸ್ವರ ಮತ್ತು ವ್ಯಂಜನದ ಆಧಾರದ ಮೇಲೆ ಕನ್ನಡ ಸಂಧಿಯಲ್ಲಿ ಸ್ವರ ಮತ್ತು ವ್ಯಂಜನದ ಆಧಾರದ ಮೇಲೆ ಲೋಪಸಂಧಿ ಮತ್ತು ಆಗಮ ಸಂಧಿಯನ್ನು ಸ್ವರ ಸಂಧಿ ಎಂದು ಕರೆಯುತ್ತೇವೆ. ಅದೇ ರೀತಿಯಾಗಿ ಆದೇಶ ಸಂಧಿಯನ್ನು ವ್ಯಂಜನ ಸಂಧಿ ಎಂದು ಕರೆಯುತ್ತೇವೆ. ಇಲ್ಲಿ ಏನಪ್ಪ ಅಂದರೆ ಸಂಧಿ ಕಾರ್ಯ ನಡೆಯುವಾಗ ಸ್ವರದ ಮುಂದೆ ಸ್ವರ ಬಂದರೆ ಅದಕ್ಕೆ ಸ್ವರ ಸಂಧಿ ಎಂದು ಕರೀತೇವೆ. ಅದೇ ರೀತಿಯಾಗಿ ಸ್ವರ ಮತ್ತು ಇನ್ನೊಂದು ವ್ಯಂಜನ ಅಕ್ಷರಗಳು ಎರಡು ಬಂದರೆ ಅದಕ್ಕೆ ಏನಂತ ಕರಿತೀವಿ, ನಾವು ವ್ಯಂಜನ ಸಂಧಿ ಎಂದು ಕರೆಯುತ್ತೇವೆ. ಇವುಗಳಿಗೆ ಲೋಪಸಂಧಿಗೆ ಉದಾಹರಣೆ ಅಂದರೆ ಊರು ಪ್ಲಸ್ ಊರು, ಊರೂರು. ಆಗಮ ಸಂಧಿ. ಈ ಮೊದಲನೇದಾಗಿ ಲೋಪಸಂಧಿಯ ಬಗ್ಗೆ ನಾವು ಸಂಪೂರ್ಣವಾಗಿ ವಿವರಣೆಯನ್ನು ತಿಳಿದುಕೊಳ್ಳೋಣ. ಲೋಪಸಂಧಿ ಎಂದರೇನು? ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವದಲ್ಲಿರುವ ಸ್ವರವು ಅರ್ಥವು ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದು. ಇದಕ್ಕೇನಂತ ಕರಿತೀವಿ? ಲೋಪಸಂಧಿ ಎಂದು ಕರಿತೀವಿ. ಇಲ್ಲಿ ನೋಡ್ರಿ, ಸ್ವರದ ಮುಂದೆ ಸ್ವರ ಬಂದು, ಇಲ್ಲಿ ಉದಾಹರಣೆ ನಾವು ನೋಡಿದರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಿ ಸ್ವರದ ಮುಂದೆ ಸ್ವರ ಅಂದರೆ ಊರು ಪ್ಲಸ್ ಅಲ್ಲಿ, ಊರು, ಅಲ್ಲಿ ಏನಿದೆ ಎನ್ನುವ ಒಂದು ಸ್ವರ ಇದೆ. ಈಗ ಈ ಉತ್ತರ ಪದದಲ್ಲಿ ಅಲ್ಲಿ ಎನ್ನುವ ಶಬ್ದವಿದೆ. ಈ ಎರಡೂ ಸ್ವರಗಳು ಜಾಯಿಂಟ್ ಆಗಿ ಒಂದು ಸಂಧಿ ಆಗುತ್ತೆ. ಅದು ಏನಾಗಿರುತ್ತೆ, ಊರಲ್ಲಿ ಅಂತ ಆಗುತ್ತೆ. ಊರು ಪ್ಲಸ್ ಅಲ್ಲಿ, ಊರಲ್ಲಿ. ಇಲ್ಲಿ ನೋಡಿ ಊರು, ಇದನ್ನು ನಾವು ಪೂರ್ವ ಪದ ಅಂತ ಕರಿತೀವಿ. ಪ್ಲಸ್ ಆದಮೇಲೆ ಏನೋ ಒಂದು ಪದ ಬರುತ್ತಲ್ಲ, ಅದನ್ನು ನಾವು ಉತ್ತರ ಪದ ಅಂತ ಕರಿತೀವಿ. ಇಲ್ಲಿ ಲೋಪಸಂಧಿಯಲ್ಲಿ ಏನಾಗುತ್ತಾ, ಪೂರ್ವ ಪದದಲ್ಲಿರುವ ಸ್ವರದ ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಅದನ್ನು ನಾವು ಸಂಧಿಯಾಗಿ ಮಾರ್ಪಡಿಸಬಹುದು.
ಅದೇ ರೀತಿಯಾಗಿ ಎರಡನೆಯದು ಆಗಮ ಸಂಧಿ. ಇದು ಕೂಡ ಏನಾಗಿದೆ, ಒಂದು ಸ್ವರ ಸಂಧಿಯಾಗಿದೆ. ಇಲ್ಲಿ ನೋಡಿ, ಆಗಮ ಸಂಧಿಯ ಒಂದು ಅರ್ಥ ನಾವು ನೋಡುವುದಾದರೆ, ಸಂಧಿ ಕಾರ್ಯ ಮಾಡಿದಾಗ ಒಂದು ಅಕ್ಷರವು ಹೊಸದಾಗಿ ಬಂದು ಸೇರುವುದನ್ನು ಆಗಮ ಸಂಧಿ ಎಂದು ಕರೆಯುತ್ತೇವೆ. ಇದು ಹೆಸರಲ್ಲೇ ಇದೆ. ಆಗಮ ಸಂಧಿ ಎಂದರೆ, ಆಗಮ ಅಂದರೆ ಒಂದು ಹೊಸ ಅಕ್ಷರ ಇಲ್ಲಿ ಏನಾಗುತ್ತೆ, ಹೊಸದಾಗಿ ಬಂದು ಸೇರುತ್ತೆ. ಅಲ್ಲಿ ಲೋಪ ಸಂಧಿಯಲ್ಲಿ ಏನಾಗುತ್ತೆ, ಒಂದು ಅಕ್ಷರ ಬಿಟ್ಟು ಹೋಗುತ್ತದೆ. ಅದಕ್ಕೇನಂತಾರೆ, ಅದನ್ನು ಲೋಪ ಸಂಧಿ ಅಂತ ಕರೀತಾರೆ. ಇಲ್ಲಿ ಆಗಮ ಸಂಧಿಯಲ್ಲಿ ಒಂದು ಅಕ್ಷರ ಹೊಸದಾಗಿ ಬರುತ್ತೆ. ಅದಕ್ಕೆ ನಾವು ಇದನ್ನು ಆಗಮ ಸಂಧಿ ಎಂದು ಕರೆಯುತ್ತೇವೆ. ಇದರಲ್ಲಿ ಎಕ್ಸಾಂಪಲ್ ನೋಡುವುದಾದ್ರೆ, ಕೆರೆ ಪ್ಲಸ್ ಅಲ್ಲಿ, ಕೆರೆಯಲ್ಲಿ. ಇಲ್ಲಿ ನೋಡಿ, ಯ ಅನ್ನೋ ಅಕ್ಷರನೇ ಇಲ್ಲ. ಇಲ್ಲಿ ಏನಾಗಿದೆ, ಯ ಅನ್ನೋ ಅಕ್ಷರ ಹೊಸದಾಗಿ ಬಂದು ಆಗಮವಾಗಿದೆ. ಹೊಸ ಅಕ್ಷರ ಏನಾಗಿದೆ, ಇಲ್ಲಿ ಆಗಮವಾಗಿದೆ. ಅದಕ್ಕೆ ನಾವು ಏನಂತೀವಿ, ಇದನ್ನು ಆಗಮ ಸಂಧಿ ಎಂದು ಕರೆಯುತ್ತೇವೆ. ಇನ್ನೊಂದು ಎಕ್ಸಾಂಪಲ್, ಗಾಳಿ ಪ್ಲಸ್ ಅನ್ನು, ಗಾಳಿಯನ್ನು. ಇಲ್ಲಿ ಕೂಡ ನೋಡಿ, ಯ ಅನ್ನೋ ಒಂದು ಅಕ್ಷರ ನಾವು ಇಲ್ಲಿ ಮುಂಚೆ ಇಲ್ಲ, ಆದರೆ ಇಲ್ಲಿ ಯ ಅನ್ನೋ ಅಕ್ಷರ ಏನಾಗಿದೆ, ಇಲ್ಲಿ ಆಗಮ ಆಗಿದೆ. ಅದಕ್ಕೆ ನಾವು ಇದನ್ನೇನಂತ ಕರಿತೀವಿ, ಆಗಮ ಸಂಧಿ ಅಂತ ಕರಿತೀವಿ. ವೆರಿ ಸಿಂಪಲ್. ಆಗಮ ಸಂಧಿಯಲ್ಲಿ ಏನಾಗುತ್ತೆ, ಒಂದು ಅಕ್ಷರ ಹೊಸದಾಗಿ ಬಂದು ಸೇರುತ್ತೆ. ಅದಕ್ಕೆ ನಾವು ಇದನ್ನೇನಂತ ಕರಿತೀವಿ, ಆಗಮ ಸಂಧಿ ಎಂದು ಕರಿತೇವೆ. ಅದು ಮುಂಚೆ ಆ ಅಕ್ಷರ ಇರಲ್ಲ, ಅದು ಹೊಸದಾಗಿ ಬಂದು ಸೇರೋ ಒಂದು ಅಕ್ಷರಕ್ಕೆ ನಾವೇನಂತ ಕರಿತೀವಿ, ಆಗಮ ಸಂಧಿ ಎಂದು ಕರಿತೀವಿ. ಇದೇ ರೀತಿಯಾಗಿ ನಾವು ಬೇರೆ ಎಕ್ಸಾಂಪಲ್ ಕೂಡ ಆಗಮ ಸಂಧಿಯಲ್ಲಿ ನೋಡ್ಬೋದು. ಏನು, ಮನೆ ಪ್ಲಸ್ ಇಂದ, ಮನೆಯಿಂದ. ಗಾಳಿ ಆಯಿತು. ಶಾಲೆ ಪ್ಲಸ್ ಅಲ್ಲಿ, ಶಾಲೆಯಲ್ಲಿ. ಈ ಥರ ನೋಡ್ಬೋದು. ಇಲ್ಲಿ ನೋಡಿ, ಆಗಮ ಸಂಧಿಯಲ್ಲಿ ಕೂಡ ಏನು ಮಾಡಿದ್ದಾರೆ, ಪ್ರಮುಖವಾಗಿ ಒಂದು ವಿಧಗಳನ್ನು ನೋಡ್ತೀವಿ ನಾವು. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ, 2 ಅಕ್ಷರಗಳ ಆಗಮ ಆಗುತ್ತೆ. ಒಂದನೇದರಲ್ಲಿ ಯಕಾರಾಗಮ ಸಂಧಿ ಅಂತ ನಾವು ನೋಡ್ತೀವಿ. ಇಲ್ಲಿ ಏನಾಗುತ್ತೆ ಅಂದರೆ, ಸ್ವರಗಳು ಅಂದರೆ ಅ, ಆ, ಈ, ಎ, ಐ, ಓ ಸ್ವರಗಳ ಮುಂದೆ ಸ್ವರವು ಬಂದರೆ ಸಂಧಿ ಪದದಲ್ಲಿ ಯ ವ್ಯಂಜನವು ಹೊಸದಾಗಿ ಆಗಮವಾಗುತ್ತದೆ. ಇಲ್ಲಿ ಏನಾಗುತ್ತದೆ, ಯಕಾರಾಗಮ ಸಂಧಿಯಲ್ಲಿ ಯ ವ್ಯಂಜನವು ಹೊಸದಾಗಿ ಆಗಮವಾಗುತ್ತೆ. ಇದಕ್ಕೆ ನಾವು ಏನಂತ ಕರಿತೀವಿ, ಯಕಾರಾಗಮ ಸಂಧಿ ಎಂದು ಕರೆಯುತ್ತೇವೆ. ಇಲ್ಲಿ ನೋಡಿ, ಉದಾಹರಣೆ ನಾವು ನೋಡಿದರೆ ಗೊತ್ತಾಗೇ ಬಿಡುತ್ತೆ ನಮಗೆ. ಕೈ ಪ್ಲಸ್ ಅನ್ನು, ಕೈಯನ್ನು. ಇಲ್ಲಿ ನೋಡಿ, ಯಕಾರಾಗಮ ಸಂಧಿಯಲ್ಲಿ ಉದಾಹರಣೆ ನಾವು ನೋಡುವುದಾಗ, ಮಳೆ ಪ್ಲಸ್ ಇಂದ, ಮಳೆಯಿಂದ. ಇಲ್ಲಿ ನೋಡಿ, ಯ ಅನ್ನೋ ಒಂದು ಅಕ್ಷರ ಇಲ್ಲ, ಬಟ್ ಏನಪ್ಪ ಅಂದರೆ ಇಲ್ಲಿ ಹೊಸದಾಗಿ ಆಗಮವಾಗಿದೆ. ಅದಕ್ಕೆ ನಾವಿಲ್ಲಿ ಇದನ್ನು ಯಕಾರಾಗಮ ಸಂಧಿ ಎಂದು ಕರೆಯುತ್ತೇವೆ. ಇಲ್ಲಿ ಮತ್ತೆ ಉದಾಹರಣೆಗಳು, ಶಾಲೆ ಪ್ಲಸ್ ಅಲ್ಲಿ, ಶಾಲೆಯಲ್ಲಿ. ವೃದ್ಧಿ ಪ್ಲಸ್ ಆಗಿ, ವೃದ್ಧಿಯಾಗಿ. ಅದೇ ರೀತಿಯಾಗಿ ಯಕಾರಾಗಮ ಸಂಧಿ ಯಾವ ರೀತಿ ಇದೆಯಲ್ಲ, ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಸಂಧಿ ಆಗಮ ಸಂಧಿಯಲ್ಲೇ ಬರುತ್ತೆ. ಯಾವುದಂದ್ರೆ ವಕಾರಾಗಮ ಸಂಧಿ. ಇದು ಏನಪ್ಪ ಅಂದರೆ, ಇಲ್ಲಿ ಹೊಸದಾಗಿ ಬರುವಂಥ ಅಕ್ಷರ ಯಾವುದಾಗಿರುತ್ತೆ, ವ ವ್ಯಂಜನವಾಗಿರುತ್ತೆ. ಇಲ್ಲಿ ಉದಾಹರಣೆ ನೋಡಿ, ಮಗು ಪ್ಲಸ್ ಹೀಗೆ, ಮಗುವಿಗೆ. ಮರ ಪ್ಲಸ್ ಅನ್ನು, ಮರವನ್ನು. ಇಲ್ಲಿ ನೋಡಿ, ಎಲ್ಲಿ ನಾವು ಏನು ಸಂಧಿ ಕಾರ್ಯ ನಡೆಯೋಕ್ಕಿಂತ ಮುಂಚೆ ಇಲ್ಲಿ ವ ಅನ್ನೋ ಒಂದು ಅಕ್ಷರನೇ ನೋಡಲ್ಲ, ಆದರೆ ಇಲ್ಲಿ ಸಂಧಿ ಕಾರ್ಯ ಆದಮೇಲೆ ಏನಾಗಿದೆ, ವ ಅನ್ನೋ ಅಕ್ಷರ ಆಗಮವಾಗಿದೆ. ಇದಕ್ಕೆ ವಕಾರಾಗಮ ಸಂಧಿ ಎಂದು ಕರೀತಾರೆ. ಇಲ್ಲಿ ನೋಡು, ಉ, ರು, ಓ, ಔ ಸ್ವರಗಳ ಮುಂದೆ ಸ್ವರವು ಬಂದರೆ ಸಂಧಿ ಪದದಲ್ಲಿ ವ್ಯಂಜನವು ಹೊಸದಾಗಿ ಆಗಮವಾಗುವುದಕ್ಕೆ ಇದಕ್ಕೆ ಏನಂತ ಕರಿತೀವಿ, ನಾವು ವಕಾರಾಗಮ ಸಂಧಿ ಅಂತ ಕರಿತೀವಿ. ನಂತರ ಕೊನೆಯದಾಗಿ ಕನ್ನಡ ಸಂಧಿಗಳಲ್ಲಿ ಕೊನೆಯದಾಗಿ ಬರುವಂತಹ ಒಂದು ಸಂಧಿ ಆದೇಶ ಸಂಧಿಯಾಗಿದೆ. ಈ ಆದೇಶ ಸಂಧಿಯ ಅರ್ಥ ಏನಂದರೆ, ಸಂಧಿಯಾಗುವಾಗ ಒಂದು ವ್ಯಂಜನದ ಸ್ಥಾನದಲ್ಲಿ ಮತ್ತೊಂದು ಬರುವುದಕ್ಕೆ ಆದೇಶ ಸಂಧಿ ಎಂದು ಕರೀತೇವೆ. ಇಲ್ಲಿ ನೋಡಿ, ನಾವೇನು ಲೋಪ ಮತ್ತು ಆಗಮ ನೋಡಿದ್ವಲ್ಲ, ಅವೆರಡನ್ನು ಕೂಡಿಸಿ ಅದೆರಡನ್ನು ಅಲ್ಲಿ ಏನಾಗುತ್ತೆ, ಲೋಪದಲ್ಲಿ ಒಂದು ಅಕ್ಷರ ಬಿಟ್ಟು ಹೋಗುತ್ತಾ, ಆಗಮದಲ್ಲಿ ಒಂದು ಅಕ್ಷರ ಹೊಸದಾಗಿ ಬಂದು ಸೇರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಒಂದು ಅಕ್ಷರ ಬಿಟ್ಟು ಹೋಗಿ ಅದೇ ಒಂದು ಅಕ್ಷರದ ಸ್ಥಾನಕ್ಕೆ ಇನ್ನೊಂದು ಅಕ್ಷರ ಬಂದು ಸೇರುವುದಕ್ಕೆ ಏನಂತಾರೆ, ಇಲ್ಲಿ ಆದೇಶ ಅಂದ್ರೇನು, ಒಂದು ಬಿಟ್ಟು ಹೋಗುವುದು, ಒಂದು ಹೊಸದಾಗಿ ಬಂದು ಸೇರುವುದು, ಆದೇಶ ಆಗುವುದು. ಇದಕ್ಕೆ ನಾವೇನಂತ ಕರಿತೀವಿ, ನಾವು ಆದೇಶ ಸಂಧಿ ಎಂದು ಕರೀತೇವೆ. ಆದೇಶ ಸಂಧಿಯಲ್ಲಿ ಉತ್ತರ ಪದದ ಮೊದಲಲ್ಲಿ ಇರುವ ಕ, ತ, ಪ ಎಂಬ ವ್ಯಂಜನಗಳಿಗೆ ಪ್ರತಿಯಾಗಿ ಗ, ದ, ಬ ಎಂಬ ವ್ಯಂಜನಗಳು ಆದೇಶವಾಗುತ್ತವಂತ. ಇಲ್ಲಿ ನೋಡಿ, ಇಲ್ಲಿ ಒಂದು ಅಕ್ಷರ ಬಿಟ್ಟು ಹೋಗಿ ಇನ್ನೊಂದು ಅಕ್ಷರ ಏನಾಗುತ್ತೆ, ಹೊಸದಾಗಿ ಬರುತ್ತೆ. ಅದರಲ್ಲಿ ಇವರು ಪ್ರಮುಖವಾಗಿ ಹೇಳಿದ್ದಾರೆ, ಏನಪ್ಪ ಅಂದರೆ ಕ, ತ, ಪ ಎಂಬ ವ್ಯಂಜನಗಳಿಗೆ ಆದೇಶವಾಗಿ ಗ, ದ, ಬಗಳು
ಗದಪಗಳು ಆದೇಶವಾಗಿ ಬರ್ತಾವೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಉದಾಹರಣೆ ನಾವು ನೋಡೋದಾದರೆ ಮಳೆ ಪ್ಲಸ್ ಕಾಲ, ಮಳೆಗಾಲ. ಇಲ್ಲಿ ನೋಡಿ ಕ ಇದೆ ಕಾಲ, ಅಲ್ಲೇನಾಗಿದೆ ಗಾಲ ಆಗಿದೆ. ಮೈ ಪ್ಲಸ್ ತೋರು, ತಕ ದ ಆದೇಶವಾಗಿದೆ ಮೈದೋರು. ಹೊಸ ಪ್ಲಸ್ ಕಾಲ, ಅಲ್ಲಿ ಕೂಡ ಏನು ಕಾಲಕ್ಕೆ ಗಾ ಆದೇಶವಾಗಿ ಬಂದಿದೆ. ಇದೇ ರೀತಿ ಬೆನ್ ಪ್ಲಸ್ ಪತ್ತು, ಬೆಂಬತ್ತು. ಇದೇ ರೀತಿಯಾಗಿ ಕತಪಗಳಿಗೆ ಗದಪಗಳು ಆದೇಶವಾಗಿ ಬಂದಿದ್ದಾವೆ. ಇಲ್ಲಿ ಸಂಧಿಗಳ ಬಗ್ಗೆ